ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನೀವು ಏನಾದರೂ ಈ ರಸ್ತೆಯಲ್ಲಿ ಬಂದರೆ ಸ್ವಲ್ಪ ಗಮನ ಹರಿಸಿ. ನಿಮ್ಮ ಗಮನ ಬೇರೆ ಕಡೆ ಹೋದರೆ ನಿಮ್ಮ ಫೋಟೋ ನೇರವಾಗಿ ಹೋಗುವುದು ಬ್ಯಾನರಿಗೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ 31ನೇ ವಾರ್ಡಿನ ಬಿಡಿ ಕ್ವಾರ್ಟರ್ಸಿನ ರಸ್ತೆಯಲ್ಲಿ ವಿದ್ಯುತ್ ಕಂಬವೊಂದು ಯಮದ ರೂಪದಲ್ಲಿ ನಿಂತಿದ್ದು, ಯಾವಾಗ ಅನಾಹುತ ಸಂಭವಿಸುತ್ತಿದೆ ದೇವರೇ ಬಲ್ಲೆ. ಮೇಲ್ನೋಟಕ್ಕೆ ಸಾಗರ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಂದೆ ದೊಡ್ಡ ಅನಾಹುತ ಆಗುವ ಸಾಧ್ಯತೆ ಇದೆ. ಸ್ಥಳೀಯರ ಮಾಹಿತಿ ಪ್ರಕಾರ ಕಳೆದ ಹಲವು ವರ್ಷಗಳಿಂದ ಈ ವಿದ್ಯುತ್ ಕಂಬ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ಇದ್ದು, ಯಾವಾಗ ನೆಲಕ್ಕೆ ಉರುಳುತ್ತೆ ಗೊತ್ತಿಲ್ಲ. ಕಂಬ ಇರುವ ಸ್ಥಳದ ಎರಡೂ ಭಾಗದಲ್ಲಿ ಮನೆಗಳು ಇದ್ದು, ಭಯದಿಂದ ಜೀವನ ನಡೆಸುವ ಸ್ಥಿತಿ ಉದ್ಭವವಾಗಿದೆ. ಶಿಥಿಲ ವ್ಯವಸ್ಥೆಯಲ್ಲಿ ಇರುವ ವಿದ್ಯುತ್ ಕಂಬ ನೋಡಿದರೆ ಮುಂದೆ ಒಂದು ದಿನ ದೊಡ್ಡ ಅನಾಹುತ ಆಗುವ ಎಲ್ಲ ಲಕ್ಷಣಗಳು ಕಣ್ಣ ಮುಂದೆ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಸಂಭವಿಸಿ ಜೀವಹಾನಿ ಆಗುವ ಮುಂಚೆ ಅಧಿಕಾರಿಗಳು ತಕ್ಷಣ ಗಮನಹರಿಸಬೇಕು. ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವುದೇ ಸುದ್ದಿಮನೆ ಡಿಜಿಟಲ್ ಮೀಡಿಯಾ ಆಶಯವಾಗಿದೆ.